ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನ್ಯೂಟ್ರಿಷಿಯಸ್, ಡೆಲಿಷಿಯಸ್ ಹಾಗೆ ಟೇಸ್ಟಿ ಆಗಿರುವಂತಹ ನುಗ್ಗೆಕಾಯಿ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಎಷ್ಟು ನ್ಯೂಟ್ರಿಷಿಯಸ್ ಅಂದರೆ ಇದನ್ನು ನಾವು ಡೈಲಿ ಮಕ್ಕಳಿಗೆ ಕೊಡೋದ್ರಿಂದ ಅವರ ಹೈಟ್ ಬೆಳವಣಿಗೆ ಆಗುತ್ತೆ, ಅವರ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮತ್ತು ಚಳಿಗಾಲದಲ್ಲಿ ಬರೋ ಶೀತ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ. ಬನ್ನಿ ರೆಸಿಪಿನ ನೋಡೋಣ. ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿ, ಟೊಮ್ಯಾಟೊ ಹಾಗೆ ಈರುಳ್ಳಿನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸ್ಟಿಕ್ಸ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಸಿಲ್ ತೊಗೊಂಡ್ರೆ ಸಾಕು. ಇದು ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಬೆಂದ್ಬಿಡುತ್ತೆ. ನಾನು ಮಾಡೋ ಅಡುಗೆ ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬನ್ನಿ ಕುಕ್ಕರ್ ಓಪನ್ ಮಾಡಿ ನೋಡೋಣ ಎಷ್ಟು ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಬೆಂದಿದೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಉಳಿದಿರೋ ನೀರನ್ನು ಎಸೆಯೋದು ಬೇಡ, ಅದನ್ನು ಕೂಡ ನಾವು ಸ್ಟೇನ್ ಮಾಡಿಕೊಂಡು ಸೂಪ್ಗೆ ಯೂಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಗ್ರೈಂಡ್ ಮಾಡಿರೋ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರನ್ನು ನೀವು ನೀಟಾಗಿ ಸ್ಟೇನ್ ಮಾಡಿ ತಗೋಬೇಕು. ಈ ರೀತಿ ಸೌಟಿಂದ ಎಷ್ಟಾಗುತ್ತೋ ಅಷ್ಟು ನೀರನ್ನು ತೆಕ್ಕೊಂಡ್ಬಿಡಿ. ಅದಾದಮೇಲೆ ನೀವು ಕೈಯಿಂದನೇ ಸ್ಕ್ವೀಸ್ ಮಾಡಿ ಇದನ್ನು ಕಂಪ್ಲೀಟಾಗಿ ನೀರನ್ನು ತೆಗೆದು ಸೂಪ್ಗೆ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ಇದು ರೆಡಿ ಆಗಿದೆ. ಒಗ್ಗರಣೆನ ಹಾಕ್ಕೊಂಡ್ಬಿಟ್ರೆ ನುಗ್ಗೆಕಾಯಿ ಸೂಪ್ ರೆಡಿ ಆಗಿಬಿಡುತ್ತೆ. ಬಾಣಲಿಗೆ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ನಾವಿದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ನನ್ನ 3 ವರ್ಷದ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಕುಕ್ಕರ್ನಲ್ಲಿ ಉಪ್ಪನ್ನು ಹಾಕಿದ್ದೆ, ಸೊ ಇವಾಗ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಕಡಿಮೆ ಅನಿಸಿದರೆ ನೀವು ಹಾಕ್ಕೋಬೋದು. ನೋಡಿ ಸೂಪ್ ರೆಡಿ ಆಗಿದೆ, ಥಿಕ್ ಆ್ಯಂಡ್ ಕ್ರೀಮಿ ಆಗಿದೆ. ನುಗ್ಗೆಕಾಯಿಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ. ನುಗ್ಗೆಕಾಯಿ ಸಾಂಬಾರು ಪಲ್ಯ ತಿನ್ನುವಾಗ ಯಾವ ರೀತಿ ಫ್ಲೇವರ್ ಬರುತ್ತೋ ಸೂಪಲ್ಲೂ ಅದೇ ರೀತಿಯಾಗಿ ಫ್ಲೇವರ್ ಬರುತ್ತೆ. ಇನ್ನೂ ಇದರಲ್ಲಿ ಫ್ಲೇವರ್ ಜಾಸ್ತಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಸ್ಪೆಷಲಿ ಚಳಿಗಾಲದಲ್ಲಿ ಈ ಸೂಪ್ ತುಂಬ ಬೆನಿಫಿಷಿಯಲ್. ಬಿಸಿ ಬಿಸಿ ಸೂಪ್